ನಮ್ ಕಾಲದಲ್ಲಿ ತುಂಬಾ ಕಷ್ಟ. ನದಿ ನೀಜಾಡ್ಕೊಂಡ್ ಸ್ಕೂಲ್ಗೆ ಹೋಯ್ತಾ ಇದ್ವಿ ನಾವು. ನದಿ ನೀಜಾಡ್ಕೊಂಡ್ ಸ್ಕೂಲ್ಗೆ ಹೋಯ್ತಾ ಇದ್ರ ನೀವು? ಇನ್ನೇನ್ ಮತ್ತೆ ಮೊಸಳೆ ಎಲ್ಲ ಇರ್ತಿತ್ತು. ಅವ್ರ ಕಣ್ತಾಪ್ಸಿ ಅವ್ರ ಬೆನ್ನಿಂದ ಈಜಾಡ್ಕೊಂಡ್ ಸ್ಕೂಲ್ಗೆ ಹೋಯ್ತಾ ಇದ್ವಿ ನಾವು. ಎಷ್ಟೊಂದ್ ಜನ ಮಕ್ಳು ಈಜ್ ಬರ್ದಿರ ಅಲ್ಲೇ ಮುಳುಗೋಗ್ಬಿಡೋರು. ಅವ್ರ ಬದಲು ಮೊಸಳೆ ಬರೋದು ಸ್ಕೂಲ್ಗೆ, ಅವ್ರ ಐಡಿ ಕಾರ್ಡ್ ಹಾಕೊಂಡು. ನೀವು ಫಸ್ಟ್ ನೀರ್ ಹಾಕೊಂಡ್ ಕುಡಿಯೋದ್ ಕಲ್ತ್ಕೊಂಡಿ. ನಾನೇ ನಿನ್ ಕತೆ ಹೇಳ್ತಾ ಇಲ್ಲ. ದಿನ ನಾವ್ ಈಜಾಡ್ಕೊಂಡ್ ಸ್ಕೂಲ್ಗೆ ಹೋದ್ನ ಜನ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು. ಬೇಕಾದ್ರೆ ನೀನ್ ಅವ್ರನ್ನ ಕೇಳು. ಟ್ರಿಪ್ ಹೋಗಕ್ಕೆ ನಿಮ್ಗೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಮೊಬೈಲ್, ಒಂದು ಟೂರಿಂಗ್ ಬ್ಯಾಗ್, ಮನೆಯವ್ರ ಹತ್ರ ಪರ್ಮಿಷನ್, ಪ್ಲಾನ್ ಕ್ಯಾನ್ಸಲ್ ಮಾಡದೇ ಇರೋ ಒಬ್ಬ ಗೆಳೆಯ, ಎಸ್ಥೆಟಿಕ್ ಬಟ್ಟೆ, ಒಂದ್ 50,000 ಕ್ಯಾಶ್. ಇಷ್ಟಿದ್ರೆ ನೀವು ಆರಾಮಾಗಿ ಟ್ರಿಪ್ ಹೋಗಿ ಬರ್ಬೋದು. ಪಾಪ ಇವನೇ ಪ್ರೀತಮ್ ಅಂತ. ಏನ್ ಮಾಡ್ಕೊಂಡಿದ್ಯೋ ನೀನು? ಅಂಕಲ್ ನನ್ನೊಂದ್ ತಳ್ಳೋ ಗಾಡಿ ಐತೆ, ಯಾಲಕ್ಕಿ ಬಾಳೆ, ಮತ್ತೆ ನಂದೇ ಸ್ವಂತ ಒಂದ್ ಪೆಟ್ಟಿ ಅಂಗಡಿ ಐತೆ. ನೋಡಪ್ಪ, ನನ್ ಮಗಳು ಜೀವನ ಪೂರ್ತಿ ಒಬ್ಬ ಬಡವನ್ ಮನೇಲಿ ಇರೋದು ನನಗಿಷ್ಟ ಇಲ್ಲ. ಅದಕ್ಕೆ ಅಂಕಲ್ ನಾನು ಬಂದಿರೋದು ಇಲ್ಲಿಂದ ಕರ್ಕೊಂಡು ಹೋಗೋಣ. ತೊಳ್ಗೋ ಇಲ್ಲಿಂದ, ತೊಳ್ಗೋ. ಶೂಟ್ ಮಾಡ್ಸಿಸ್ಬಿಡ್ತೀನಿ ನನ್ ಮಗನೇ. ಅಕ್ಕ ಏನಾಯ್ತು? ದುಡ್ಡು ಬಿತ್ತು. ದುಡ್ಡು ಬಿತ್ತಾ? ಎಷ್ಟು ಬಿದ್ದದ್ದು? 500 ರೂಪಾಯಿ. 500 ರೂಪಾಯಾ? ಎಕ್ಸಾಕ್ಟ್ ಎಲ್ಲಿ ಬಿದ್ದದ್ದು? ಅಲ್ಲಿ ಬಿದ್ದದ್ದು. ಮತ್ತೆ ಇಲ್ಲಿ ಯಾಕೆ ಹುಡುಕುದು? ಅಲ್ಲಿ ಬಿಸಿಲುಂಟಲ್ಲ. भाई क्या भाई, हम खुद काम पे जा रहे हैं. ಲೈಫಲ್ಲಿ ನೀವು ಏನೇ ಪ್ರಯತ್ನ ಪಟ್ಟರು, ಎಷ್ಟೇ ಕಷ್ಟಪಟ್ಟರು, ನೀವು ಅನ್ಕೊಂಡಿರೋ ಗೋಲು ರೀಚ್ ಆಗಕ್ಕಾಗ್ತಿಲ್ವಾ? ಫ್ಯೂಚರ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಮದುವೆ ಆಗಿ ಈಗಿರೋ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಷನ್ಸು, ಇವರೆಲ್ಲರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ? ಈ ಥರ ಎಲ್ಲ ನಿಮ್ಮ ತಲೆಗೆ ಬರ್ತಾ ಇದೆ ಅಂದರೆ ತಿಳ್ಕೊಳ್ಳಿ, ನೀವು ಟಾಯ್ಲೆಟ್ಗೆ ಮೊಬೈಲ್ ತಗೊಂಡೋಗೋದನ್ನ ಮರ್ತಿರ್ತೀರ. ಚುಪ್ಪ, ಸ್ಕರ್ಟ್ ಬಿಚ್ಚು. 5 ನಿಮಿಷ. ಚುಪ್ಪ ಪ್ಲೀಸ್, ನನ್ನ ಸ್ಕರ್ಟ್ ಬಿಚ್ಚು. 5 ನಿಮಿಷ. ಚುಪ್ಪ, ನನ್ನ ಸ್ಕರ್ಟ್ ಬಿಟ್ಟಿಯೋ ಇಲ್ಲೋ? ಅಯ್ಯ, ಸ್ಕರ್ಟ್ ಬಚ್ಚನೆ ಬರೀ ಇದಾಯ್ತು ನಿಂದು. ಮಳೆಗಾಲ ಬೇರೆ, ಚಡ್ಡಿ ಬೇರೆ ಒಣಗಲ್ಲ, ಇವಳ್ದೊಂದು. ಮಚ್ಚ, ಗಾಡಿ ಫುಲ್ ಮಾಡಿಫೈ ಮಾಡ್ಸ. ದಪ್ಪ ಟೈರ್ ಹಾಕ್ಸು, ಎಕ್ಸಾಸ್ಟ್ ಹಾಕ್ಸು, ಸ್ಪೀಕರ್ ಹಾಕ್ಸು, ಲೈಟ್ ಹಾಕ್ಸು, ಗ್ಲಾಸ್ ಹಾಕ್ಸು. ನನ್ನ ಹತ್ರ ಇದ್ರೆ ಕಾರ್ ಮಾಡಿಸ್ಬಿಡ್ತಿದ್ದೆ ಇದನ್ನ. ಊಟ ಮಾಡಿದ್ಯಾ ಅಂತ ಯಾರು ಬೇಕಾದ್ರೂ ಕೇಳ್ಬೋದು, ಆದ್ರೆ ಊಟ ಮಾಡಿಂದ ನೀರ್ ಕುಡಿದ್ಯಾ ಅಂತ ಒಬ್ರು ಕೇಳೋದಿಲ್ಲ. ಎಲ್ಲ ನನ್ ಮಕ್ಕಳು ಓಡೋಗ್ಬಿಟ್ರು. ನೋಡೋಣ. ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಅಯ್ಯೋ ಪಾಪ ಅಂತ. ನನ್ನನ್ನ ಇಲ್ಲಿ ತನಕ ಯಾರು ಮುಟ್ಟಿಲ್ಲ. ಹೋದ್ ತಿಂಗಳು ನಾನೇ ತದಕಿದ್ದೆ. ಅದು ಹೋದ ತಿಂಗಳು, ನಾನು ಹೇಳ್ತಿರೋದು ಈ ತಿಂಗಳು. ಈಗ ಹೋಗ್ತೀನಿ, ಮತ್ತೆ 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 ಬರಲ್ಲ ಅಂತ ಹೇಳಕ್ ಬಂದೆ. ಬೇಡ ಬೇಡ ಅಂದೆ, ನೊಯ್ಯುತ್ತೆ. ಹತ್ತು ಬಿಡ್ತೀನಿ. ಅಲ್ಲಲ್ಲ, ಆಪಲ್ ಇದ್ದಂಗೆ ಇದ್ದಾನೆ. ನಿಮ್ಗೆ ಯಾರು ಅಣ್ಣ ತಮ್ಮ ಇಲ್ವಾ? ಅಣ್ಣ ತಮ್ಮಿದ್ದಾರೆ, ಯಾರೋ ಲೈಫ್ ಪಾರ್ಟ್ನರ್ ಇರ್ಬೋದು. ಏ ಮಚ್ಚ, ಎತ್ತೋ ಗಾಡಿ. ಯಾಕೋ, ಏನಾಯ್ತು? ಆ ಶಿವನ್ ಇದ್ದಾಳಲ್ಲ, ಅವಳು ನಮ್ಮ ಏರಿಯಾಗೆ ಬಂದು ನಮ್ ಹುಡುಗರನ್ನೇ ಟೀಸ್ ಮಾಡ್ತಾಳೆ. ಅವಳಿಗೆ ಅಷ್ಟೊಂದೇನ? ಎತ್ತೋ ಗಾಡಿ. ಶಂಭೋ ಶಿವ ಶಂಭೋ, ಶಿವ ಶಿವ ಶಂಭೋ. ಆಗ್ತಿರೋದನ್ನ ಹೇಳೋಕ್ಕಾಗಲ್ಲ. ಹೇಳಿದ್ರೆ ನಾನು ಅಂದ್ಕೊಂಡಿರೋದೇ ಆಗೋದಿಲ್ಲ. ಹೋಗಲ್ಲಿ, ಕಸ ಕಾಣೋದಿಲ್ಲ, ಕಸ ಗುಡಿಸಿ ಮಾರ್ರೆ. ಯಾವಾಗ ನೋಡಿದ್ರು ಸೀರಿಯಲ್ ಆಯ್ತು ಇವರದು. ರಿಮೋಟ್ ಕೊಡಲ್ಲಿ.
ಒಂದು 5 ನಿಮಿಷ ಇರೋದು ಸೀರಿಯಲ್ ಸ್ವಲ್ಪ ಕಾಲ್ ತೆಗೀರಿ. ಬೇಕಾದ್ರೆ ಅಲ್ಲಿಂದಲೇ ಗುಡಿಸಿ ಹೋಗ್ ಮಾರ. ನಾಳೆ ಹುಡುಗಿ ಕಡೆಯವರು ಬರ್ತಾರೆ, ರೆಡಿಯಾಗಿರು. ಬನ್ನಿ ಟೀ ತಗೊಂಡ್ ಬಾ. ನಮ್ಮ ಹುಡುಗನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ. ನಂಗೆ ಹುಡುಗನ ಜೊತೆ ಸ್ವಲ್ಪ ಮಾತಾಡ್ಬೇಕು. ಅದಕ್ಕೇನು, ಅಲ್ಲಿ ಬಾಲ್ಕನಿಯಲ್ಲಿ ಹೋಗಿ ಮಾತಾಡಿ. ಅಡಿಗೆಲ್ಲ ಮಾಡ್ಲಿಕ್ಕೆ ಬರ್ತದಾ? ಮದುವೆ ಆದ್ಮೇಲೆ ಕೆಲ್ಸಕ್ಕೆಲ್ಲ ಹೋಗ್ಲಿಕ್ಕಿಲ್ಲ. ಮುಂಚೆನಾದ್ರೂ ಅಫೇರ್ ಎಲ್ಲ ಇತ್ತ ನಿಮ್ಗೆ? ಇವ್ನ್ಯಾವನ ಸೆಡೆ ನನ್ ಮಗ. ಒಂದೊಂದಲ್ಲ, ಯಾವ ವಿಡಿಯೋ ನೋಡಿ ನಗು ಬರ್ತದೆ ನಿಮಗೆ. ಈ ವಿಡಿಯೋ ನೋಡಿ 1 ನಿಮಿಷ ಐತೆ ಮೇಡಮ್. ಅವ್ರ ಜಾತಕದಲ್ಲಿ ಡೈವರ್ಸ್ ಆಗಂತ ಜಾತಕ. ಮತ್ತೆ ಇವಾಗ ಮದ್ವೆ ಮಾಡ್ಬೇಕೋ ಬೇಡವೋ ಗುರುಜಿ? ನನಗೂ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್. ನೀವು ಮಾತಾಡಿ, ನಿದ್ದೆ ಮಾಡ್ತಾ ಇದ್ರ ಅನ್ಸುತ್ತೆ. ಏನಪ್ಪ ಊರ್ಗ್ ಹೊಸ್ಬನ ಉಂಡಾದ್ಮೇಲೆ ಮನೆ ಹತ್ರ ಬಾ. ಯಾಕೆ ಅದನ್ನೆಲ್ಲ ಫಿಲ್ಟರ್ ಇಲ್ದಂಗೆ ಹೇಳಕ್ಕಾಗುತ್ತಾ? ಹೊಟ್ಟೆ ಅಷ್ಟು ಉಳಾಸ ತಗೊಡೈತಿ, ಏನೈತೆ ತಿನ್ನಕ್ಕೆ? ಏನ್ ತಗೊಂಡ್ರು 150 ರೂಪಾಯಿ ಮಾತ್ರ. 150 ರೂಪಾಯ? ನಮ್ಗೊಂದು 12 ರೂಪಾಯಿ ಏನಾದ್ರು ಇದ್ರೆ ಹೇಳಪ್ಪ. ಓ, ನೀವು 6 ಹೋಟೆಲ್ ಬರ್ತಾ ಇದ್ದೀರಾ? ಅದು ಇದೆ ಬಂಗಾಲಿ ಬೌ ಬೌ ಬಿರಿಯಾನಿ, ಓನ್ಲಿ 12 ರೂಪಾಯಿ ಮಾತ್ರ. ಅದೇನ್ ಪೆಸಲ್ಲ? ಅವೇನ್ ಬಿಡಿಯಪ್ಪ, ಆದ್ಬಿದಿಲೆಲ್ಲ ಸಿಗ್ತವೆ, ಎಳ್ಕೊಂಬಂದು ಪೈ ಗುಡಿಸ್ಬಿಡ್ತೀವಿ. ಅಯ್ಯೋ, ನಿನಗ್ ಪೈ ಗುಡಿಸುತ್ತೆ, ನನ್ಗೆ ವೈ ಗುಡ್ತದೆ, ಬೇಗ ತಗೊಂಬಪ್ಪ. ಆಯ್ತು ಮಾಂಸ, ಆಯ್ತು ತಕೊಂಬರ್ತೀನಿ. ನಮ್ ಊರಲ್ಲಿ ಯಾವ್ದೇ ಬಿರಿಯಾನಿ ತಗೊಂಡ್ರೆ 25 ರೂಪಾಯಿ. ಇಲ್ಲೇನು 12 ರೂಪಾಯಿ ಬೌ ಬೌ ಬಿರಿಯಾನಿ. ಅದ್ ಹೆಂಗಾಯ್ತೋ ಏನೋ. ಏನ್ ಗೋಣ, ನಿನ್ ಎಗ್ ರೈಸ್ ಪ್ಲೇಟ್ಗೆ ನಾನ್ ಕೈ ಹಾಕಿದ್ದು. ನನಗೆ ಅಂತ ಮಾಡಿಸ್ಕೊಂಡಿರೋ ಸ್ಪೆಷಲ್ ಎಗ್ ರೈಸ್ ನಾನ್ ಕೈ ಹಾಕಿದ್ದು. ನನಗೆ ಅಂತ ಉಪ್ಪು ಖಾರ ಈರುಳ್ಳಿ ಆಕ್ಷನ್ ಮಾಡ್ಸಿರೋ ಸ್ಪೆಷಲ್ ಎಗ್ ರೈಸ್ ನ ನಿಮ್ಗೆ ಹೆಂಗಣ ಬಿಟ್ಕೊಳ್ಳಿ? ದುಡ್ಡಿಲ್ಲ ಅಂತ ಉದ್ರಿ ಹೇಳಿ ಎಗ್ ರೈಸ್ ಅನ್ನ ತಿಳಿಸೋರಿ, ಉದ್ರಿ ತಿನ್ನೋದ್ ಎಗ್ ರೈಸ್ ನಿಂದು ಸರಿ. 50 ರೂಪಾಯಿ ರೊಕ್ಕ ಕೊಟ್ಟು ಸ್ಪೆಷಲ್ ಎಗ್ ರೈಸ್ ಮಾಡ್ಸ್ಕೊಂಡ್ ತಿಂದಿದ್ದು ನನ್ ತಪ್ಪು. ತಪ್ಪೇನಣ್ಣ? ತಪ್ಪೇನಣ್ಣ? ನಿನ್ನ ಹತ್ರ ದುಡ್ಡಿಲ್ದಾಗ ಎಗ್ ರೈಸ್ ಅಂಗಡಿ ಹತ್ರ ಹೋಗಿ ನಂತ ದುಡ್ಡು ಅಂತ ಎತ್ಕಟ್ಟಿದ್ ನೀನಂತ ನನಗೆ ಗೊತ್ತಕ್ಕಲ್ಲ. ತಿಂದದ್ದು ಎಲ್ಲ ಬಿಲ್ ನನ್ನ ಹತ್ರ ಇಸ್ಕೊಂತ ಎಗ್ ರೈಸ್ ಅಂಗಡಿ ಅಣ್ಣನ ಹತ್ರ ಹೇಳಿದ್ ನೀವ್ ಎತ್ಕಟ್ಟಿದ್ ಎಲ್ಲ ನನಗೆ ಗೊತ್ತಾಗ್ತಲ್ಲ. ನೀನ್ ಯಾವಾಗ ಟಾಯ್ಲೆಟ್ ಅರ್ಜೆಂಟ್ ಆಗೈತೆ ಮನಿಗ್ ಹೋಗಿ ಬರ್ತಾನ ಅಂತೇಳಿ ಗಾಡಿಗೆ ಮನಿಗ್ ಹೋದಲ್ಲ, ಅವೆಲ್ಲ ಗೊತ್ತಾಯ್ತು ಎಲ್ಲ ಬಿಲ್ ನಾನೇ ಕಟ್ಬೇಕಂತ. ಎಲ್ಲ ಎಗ್ ರೈಸ್ ಹಳೆ ಬ್ಯಾಲೆನ್ಸ್ ನಾನ್ ಕಟ್ಟಿದಾಗ ನೀನ್ ನನ್ನ ಅರ್ಥ ಮಾಡ್ಕಂತ ಅನ್ಕೊಂಡಿದ್ದೆ. ಅರ್ಥ ಆಗ್ಲಿಲ್ಲಲ್ಲ. ನಾನು ಅವತ್ ಕಬಾಬ್ 100 ಗ್ರಾಮ್ ಎಕ್ಸ್ಟ್ರಾ ಹಾಕ್ಸ್ಕೊಂಡ್ ತಿಂದಿದ್ನಂತ ತಾನೇ ನೀನ್ ಇಷ್ಟ ಕೋಪ? ಪಗ್ದ ಮಕಂದ ಅಲ್ಲಿ ಕೇಳ, ಅದರ 4 ಪೀಸ್ ಯಾವನ್ ತಿಂದಿದ್ದು? ಗೋಣಣ್ಣ, ಅವತ್ ರಾತ್ರಿ ಕಬಾಬ್ ತಿನ್ನಕರ ಕಬಾಬ್ ಪ್ಲೇಟ್ ನಾಗ ಯಾರ್ಯಾರ ಕೈ ಬರ್ತಂತ ನನಗ್ ಗೊತ್ತಿರಲ್ವಾ? 100 ಗ್ರಾಮ್ ಕಬಾಬಿಗೆ ಎಷ್ಟು ಪೀಸ್ ಬರ್ತಂತ ನನಗೆಲ್ಲ ಗೊತ್ತಣ. ಆ ಕಬಾಬ್ ಪ್ಲೇಟ್ ಒಳಗ ನೀನ್ 4 ಪೀಸ್ ತಿಂದ್ರ ನನಗ್ ಗೊತ್ತಿತ್ತು. ನೀನ್ ತಿಂದೆ ಅಂತೇಳಿ ಮದುವೆ ಹೇಳ್ಸಿ ನಿನ್ ಕೈ ಬಿಲ್ ಕೊಡ್ಸಕ್ ನನ್ಗೆ ಎಷ್ಟೊತ್ತಾಗಿತ್ತು? ನೀವೆಲ್ಲ ಫ್ರೆಂಡ್ಸ್, ಮನೆಗ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಉದ್ರಿ ನನ್ ಮಕ್ಳ ಜೊತೆಗೆ ಅಡ್ಡಾಡ್ಬೇಡ್ರಪ್ಪ ಅಂತ ಹೇಳ್ತಾರೆ. ನೀವೇ ಉದ್ರಿ ಪೂಕ್ ಅಂತ ನಮ್ಮ ಮನೆಗ್ ಗೊತ್ತಾದ್ರ ನಮಗೆ ಮರ್ಯಾದಿನೇ ಇರಲ್ಕಲ್ಲ. ಎಲ್ಲೇ ಎಗ್ ರೈಸ್ ತಿನ್ನಕ್ ಹೋದ್ರೆ ನಿಮ್ ಹತ್ರ ದುಡ್ಡಿಲ್ಲ ಅಂತೇಳಿ ನನ್ನ ಹತ್ರ ದುಡ್ಡು ಕಟ್ಸೋರ ನಿಮ್ ಜೊತೆ ಹೆಂಗಿರಲ್ಲ ಎಗ್ ರೈಸ್ ತಿನ್ಲಿ? ನಡಿರಲ್ಲ. ಅಳಿಯಂದ್ರೆ ಎಷ್ಟ್ ದಿನ ಬಿಡ್ತಿದ್ದೀರಾ ನಮ್ಮ ಮನೇಲಿ ನಮ್ಮ ಮಗಳನ್ನ? 3 ದಿವಸ. ಸ್ವಲ್ಪ ಜಾಸ್ತಿ ದಿನ ಬಿಡಿ. 1 ವಾರ. ಇನ್ನೂ ಸ್ವಲ್ಪ ಬಿಡಿ. 1 ತಿಂಗಳು. ಸೂಪರ್, ನೀವು ಇನ್ನೂ ಸ್ವಲ್ಪ ದಿನ ಬಿಡಿ. 3 ತಿಂಗಳು. ಇನ್ನೂ ಸ್ವಲ್ಪ ಬಿಡಿಯಪ್ಪ. 6 ತಿಂಗಳು. ನೀವು ಎಷ್ಟು ಒಳ್ಳೆ ಅಳಿಯಂದಿರಪ್ಪ. 1 ವರ್ಷ ಅತ್ತೆ. ಅತ್ತೆ 2 ವರ್ಷ.
ಮಾತಾಡಿದ್ರು. ಯಾರ್ರೀ ಅವ್ರ ಕುಂಡಿ ಬಗ್ಗೆ ಮಾತಾಡಿದ್ದು? ಈಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತದ. ಮತ್ತೆ ನಿಮ್ದೇ ನಿಂಬೆಹಣ್ಣು ಸೈಜ್ ಐತಂತ ಅನ್ಕೊಂಡಿದ್ರ? ಒಂದೊಂದು ಕುಂಡಿ ಕುಂಬಳಕಾಯಿ ಸೈಜ್ ಅದಾವ ಅವನು. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ. ಮತ್ತೆ ನಿಮ್ ಕುಂಡಿಗೂ ಇದೆನಾ? ನಿಮ್ ಕುಂಡಿಗಳು ಲಕ್ಷ್ಮಿ ಹೋಲಿಕೆ ಆಗುತ್ತೆ ಅಕ್ಕ ಅನ್ಕೊಂಡು ನೀವು ಆರ್ಯವರ್ಧನ್ ಅಲ್ಲ ಕುಂಡಿವರ್ಧನ್. ಕನ್ನಡದಲ್ಲಿ ಒಬ್ರು ಇರು ಮಾತೆತ್ತ ಹುಡುಗಿ ತಿಗಿ ಹೊಡಿತಲೇ ಇರೋರು ಪಿಕ್ಚರ್ ಅಲ್ಲಿ. ಮತ್ತೇನಾಯ್ತು ಇವಾಗ ಅವ್ರಿಗೆ? ಬರ್ಬತ್ತಾಗ ಹೋಗ್ಬಿಟ್ರಿ. ಅವ್ರಷ್ಟು ಬರ್ಬತ್ತ ಇರೋರು ಇನ್ನೊಬ್ರು ಇಲ್ಲ 100%. ಮತ್ತೇನ್ ಮಾಡ್ಬೇಕು ಕೇಳ್ರಿ ಗುರುಜಿ ಇವಾಗ? ಈಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ ಯಾರಿಗೂ ಗೊತ್ತ? ನಮ್ ತಿಗ ಆಗಿರ್ಬೋದು ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂತ ಜಾಗ. ಗುರುಜಿ ಎಲ್ಲರ ಕುಂಡಿಗೆ ನಮಸ್ಕಾರ ಮಾಡಾಯ್ತು ಗುರುಜಿ. ನಿಮ್ ಕುಂಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿಬಿಡ್ರಿ ಗುರುಜಿ. ಇಲ್ಲಿಂದನೇ ನಮಸ್ಕಾರ ಮಾಡಿ ಬಿಡ್ತೀನಿ. ಆದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಏನಾದ್ರು ನೀವು ಸಾಮಾನ್ಯ ಕೈ ಮುಗಿರಿ ಲಕ್ಷ್ಮಿ ಒಲಿತಾಳ ಒಳ್ಳೇದಾಕತಿ ಅಂತಂದ್ ಹೇಳಿ ಅನ್ನಕ್ ಹೋಗ್ಬಿಡ್ರಿ ಗುರುಜಿ. ನನ್ನ ಫ್ರೆಂಡ್ಸ್ ಸರಿ ಇಲ್ಲ, ಸೀದಾ ಬೆಂಕಿನ ಹಚ್ಚಿ ಬಿಡ್ತಾರ ಅಲ್ಲಿ. ಎದ್ದಡ್ರಿ ಎದ್ದಡ್ರಿ. ಕುಂಡಿ ಗುರುಜಿಗೆ, ಕುಂಡಿ ಗುರುಜಿಗೆ, ಕುಂಡಿ ಗುರುಜಿಗೆ. ತಗೊಂಬ ಅಂದ್ರೆ ಎಲ್ಲ ಅರ್ಧಂಬರ್ಧ ತಗೊಂಡ್ಬರೋದು ರೀ. ಟೊಮೆಟೊ ಹಣ್ಣು ಖಾಲಿ ಆಗಿದೆ, ಹೋಗಿ ಒಂದ್ ಅರ್ಧ ಕೆಜಿ ಟೊಮೆಟೊ ಹಣ್ಣು ತಗೊಂಬನ್ರಿ. ಏಯ್ ಆಚೆ ಕಡೆ ಬಿಸಿಲೋಡಲ್ಲ ಎಷ್ಟೈತೆ? ನಾನು ಆಚೆ ಕೊಡೋದ್ರ ಕಪ್ಪಾಗಲ್ಲನಾ? ಈ ಡೈಲಾಗ್ ನಿನಗ್ ಸರಿ ಅನ್ಸುತ್ತಾ? ಬೆಳ್ಳಗಿರೋರು ಕಪ್ಪಗಾಗ್ತಾರೆ, ಕಪ್ಪಗಿರೋರು ಎಲ್ಲಿ ಕಪ್ಪಗಾಗ್ತಾರೆ? ಹೋಗ್ ತಗೊಂಬರೋ ಕರಿಯ. ಟೀ ಕುಡಿತೀಯ ಮಗ? ಟೀಯಾ? ನಾನ್ ಕುಡಿಯಲ್ಲ ಮಗ. ಟೀ ಕುಡಿದ್ರೆ IBP ಶುಗರ್ ಬರುತ್ತೋ? ಟೀ ಕುಡಿದ್ರೆ BP ಶುಗರ? ನೀನ್ ಕುಡಿಯೋ ಬೀರ್ಗಿಂತ ಅದೇ ಬೆಟ್ರ. ಎಷ್ಟು ಬೀರ್ ಕುಡಿದ್ರೂ ಏನು ಆಗಲ್ಲ, ಆದ್ರೆ ಒಂದು ಟೀ ಕುಡಿದ್ರೆ ಎಷ್ಟು BP ಎಷ್ಟು ಶುಗರ್ ಬರುತ್ತೆ ಅಂತ ಗೊತ್ತಾ ನಿನಗೆ? ನಿಜಾನೇನೋ? ನಿಜಾನೋ? ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಕೇಳು. ನೆನ್ನೆ 4 ಬೀರ್ ಕುಡ್ದೆ, ಯಾರನ್ನು ಡಿಸ್ಟರ್ಬ್ ಮಾಡ್ದಿರಾ ಮನೆ ಒಳಗಡೆ ಹೋದೆ. ನಮ್ಮಪ್ಪ ಚೇರ್ ಮೇಲೆ ಕುತ್ಕೊಂಡು ಟೀ ಕುಡಿತಾ ಇದ್ದಾನೆ, ನಾನು 4 ಬೀರ್ ಕುಡ್ದಿದ್ದೇನೆ. ಸ್ಟ್ರೈಟ್ ಆಗಿ ಸ್ವಲ್ಪ ಹಂಗೆ ಹಿಂಗೆ ಇದ್ದೀನಿ. ನಮ್ಮಪ್ಪ ಒಂದೇ ಟೀ ಕುಡ್ದಿರೋದು, ಎದ್ ಬಂದು ನಾಯಿ ಹೊಡ್ದಂಗ್ ಹೊಡ್ದಿದ್ದಾನೆ ಮಗ. IBP. 1 kg ಟೊಮೆಟೊ ಕೊಡಿ, ಹಂಗೆ 1 kg ಈರುಳ್ಳಿನೂ ಕೊಟ್ಬಿಡಿ. ಹಂಗೆ 1 kg ಇಲಿ ಪಾಷಾಣನು ಕೊಟ್ಬಿಡ್ತೀನಿ, ತಿನ್ ಸತ್ತೋಗ್ರಿ. ಬೆಳಿಗ್ಗೆ ಬಂದ್ಬಿಡ್ತಾವ ಬೇಕರಿಗೆ ಫೋನ್ ಇಟ್ಕೊಂಡು ಈರುಳ್ಳಿ ಟೊಮೆಟೊ ಅಂತ. ಇದು ನಮ್ಮ ಫ್ರಿಡ್ಜು. ಸ್ವಲ್ಪ ದಿನದಿಂದ ಇದು ವರ್ಕ್ ಆಗ್ತಾ ಇರ್ಲಿಲ್ಲ. ಅಲ್ಲಿ ಹಿಂದೆ ಇರೋ ಕೆಲವೊಂದು ವೈರು ಅದನ್ನೆಲ್ಲ ಸರಿ ಮಾಡಿದ್ರೆ ಫ್ರಿಡ್ಜ್ ವರ್ಕ್ ಆಗಕ್ಕೆ ಶುರುವಾಯಿತು. ಇದು ನಮ್ಮ ವಾಷಿಂಗ್ ಮಿಷಿನು ಸ್ವಲ್ಪ ದಿನದಿಂದ ಕೆಟ್ಟೋಗಿತ್ತು. ನಾನು ಅದಕ್ಕೆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಸರ್ವಿಸ್ ಸೆಂಟರ್ ಅವ್ನು ಕರೆಸ್ಬಿಟ್ಟು ಸರ್ವಿಸ್ ಮಾಡಿಸ್ದೆ. ಆಮೇಲೆ ಇದು ಸರಿ ಆಯಿತು. ಹಾಗೆ ಕೆಲವೊಂದನ್ನ ನಾವು ಎಷ್ಟೇ ಸರ್ವಿಸ್ ಸೆಂಟ್ರಿಗೆ ಕಾಲ್ ಮಾಡಿದ್ರು ಅದು ಸರಿ ಆಗಲ್ಲ. ಅದು ಸರಿ ಮಾಡೋಕ್ಕೆ ಹೋದ್ರು ನಾವೇ ಮುಟ್ಟಲ್ರಾಗ್ತೀವಿ, ಯಾಮಾರ್ತೀವಿ. ಹಾಗೆ ಕೆಲವೊಂದು ತಗೊಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ತಗೊಬೇಕು ಅಲ್ವಾನು? ಗೊತ್ತಾಯ್ತಲ್ಲ? ಅಣ್ಣ ರೈಲ್ವೆ ಸ್ಟೇಷನ್ ಹೋಗುದಣ್ಣ? ಎಷ್ಟಣ್ಣ ಬಾಡಿಗೆ? 200 ರೂಪಾಯಿ ಆಗತ್ತೆ ಅಣ್ಣ. ಇಲ್ಲೇ ಐತಲ್ವ ಅಣ್ಣ? 200 ಕೈ ತಳ ಮಾಡು, ರೈಲ್ ಬರ್ತಲ್ಲಿ. ಒಂದ್ ನಿಮಿಷ, ಯಾರಪ್ಪ ಇಷ್ಟು ಸತಿ ಡೋರ್ ನಾಕ್ ಮಾಡ್ತಿರೋದು? ಅಯ್ಯೋ ನೀನಾ? ಏನ್ ತವ್ರ ಮನೆಯಿಂದ 2 ತಿಂಗಳು ಬರಲ್ಲ ಅಂತಿದ್ದೆ, 2 ದಿವಸಕ್ಕೆ ಬಂದ್ಬಿಟ್ಟಿದ್ಯಲ್ಲಮ್ಮ. ಅಲ್ಲಿ ನಾನು ನಮ್ಮ ಅಣ್ಣನ ಜೊತೆ ಜಗಳ ಮಾಡಿದೆ, ಅಮ್ಮನ ಜೊತೆ ಜಗಳ ಮಾಡಿದೆ, ಅತ್ತಿಗೆ ಜೊತೆನೂ ಜಗಳ ಮಾಡಿದೆ. ಇವ್ರೆಲ್ಲರ ಜೊತೆ ಜಗಳ ಮಾಡಿದ್ರು ನಿಮ್ ಜೊತೆ ಜಗಳ ಮಾಡಿದಷ್ಟು ಖುಷಿ ಸಿಗ್ಲಿಲ್ಲ ನೋಡಿ, ಅದಕ್ಕೆ ಬಂದ್ಬಿಟ್ಟೆ. ಹೋಗಿ 1 ಗ್ಲಾಸ್ ನೀರ್ ತಂದ್ಕೊಡಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಅಣ್ಣ ನನ್ ಕುಂಡಿ ಮೇಲೆ ಏನಾದ್ರು ಗಲೀಜಿದ್ಯಾ? ಇಲ್ವಲ್ಲ. ಏನು ಇಲ್ಲ ಅಣ್ಣ? ಸರಿ ಅಣ್ಣ, ಓಕೆ. ಈ ಕುಂಡಿ ಕರ್ಸೋದಕ್ಕೆ ಯಾವ್ದಾದ್ರು ಒಳ್ಳೆ ಎಕ್ಸರ್ಸೈಸ್ ಇದೆ? ಗ್ಲೂಟ್ಸ್ ಎಕ್ಸರ್ಸೈಸ್. ಏನ್ ಮಾಡ್ತಾವ ನೀನು? ಹೆಂಗೆ? ಸರಿ ಬ್ರೋ, ಓಕೆ. ಏಯ್ ದಯವಿಟ್ಟು
ಏನ್ ಆವಾಗ್ಲಿಂದ ನೋಡ್ತಾ ಇದ್ದೀನಿ ಕುಂಡಿ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದೆಯಲ್ಲ. ನೀನ್ ಅಲ್ಲಿ ನನ್ ಕುಂಡಿ ಸೋರಿದ್ದು ನೋಡ್ದೆ, ಇಲ್ಲಿ ನನ್ ಕೈಯಲ್ಲಿ ಸೋರ್ಸ್ಕೊಂಡಿದ್ದು ನೋಡ್ದೆ, ಅಲ್ಲೋಗಿ ಟಿಪ್ ಕೇಳಿದ್ದು ನೋಡ್ದೆ. ಇರ್ಲಿ ಹೇಳು. ನಮ್ ಗುರುಜಿ ಇದಾರಲ್ಲ, ಅವ್ರು ಏನ್ ಹೇಳಿದ್ರಂದ್ರೆ ಕುಂಡಿಯಲ್ಲಿ ಲಕ್ಷ್ಮಿ ಇರುತ್ತಂತೆ, ಅದನ್ನ ಎಷ್ಟು ಕರಗಿಸ್ತೀರೋ ಅಷ್ಟು ದುಡ್ಡು ಮಾಡ್ತೀರಂತಣ್ಣ. ಯಾರು ಆ ಗುರುಜಿ? ಅದೇ ನಮ್ ಗುರುಜಿ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ, ನನ್ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರ್ದು ಬಿಟ್ರೆ ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಅವ್ರ ಮಾತ್ ಕೇಳ್ತೀಯ ಹೋಗಿ. ಹಂಗೇನಾದ್ರು ಇದ್ದಿದ್ರೆ ಅಂಬಾನಿ ಮಗನ್ ಕುಂಡಿ ನೋಡಿದ್ಯಾ ತಾನೆ? ಅವ್ರು ಎಷ್ಟು ಕೋಟಿಗೆ ಬಾಳ್ತಾರೆ. ಇದೆಲ್ಲ ಸುಳ್ಳು. ನೀನ್ ಏನ್ ಅಮಾಯಕನು ಇಂಥದ್ದೆಲ್ಲ ನಂಬಕ್ ಮುಂಚೆ ನನ್ನ ಹತ್ರ ಕೇಳು, ನಾನು ಟಿಪ್ ಕೊಡ್ತೀನಿ. ಸರಿ ಅಣ್ಣ. ಓಕೆ, ಇವಾಗ ಸುಮ್ನೆ ವರ್ಕೌಟ್ ಮಾಡ್ಕೊ ಹೋಗು. ಸರಿ ಅಣ್ಣ. ಇಂಥವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಅವ್ರಿಗೆ ಏನ್ ಬೇಕೋ ಅದೇ ಮಾಡೋದು. ಇಲ್ಲೇನ್ ಮಾಡತ್ತೀವ ದೋಸ್ತ್? ಏನಿಲ್ಲ ದೋಸ್ತ್, ಈಗ ನಾನು ಹೆಂಡತಿ ಬಂತಿ ಅದು ಒಟ್ಟು ಸಾವಿತ್ರಿ ಪೂಜೆ ಮಾಡಿ ಹೊಳಗಲ್ಲಂತ ಮುಂದಿನ 7 ಜನ್ಮ ನಾನೇ ಸಿಗ್ಬೇಕಂತ. ಇದು 1 ಜನ್ಮನೇ ಸಹಿಸ್ಲೋಕ್ ಆಲತ್ತಿಲ್ಲ. ಸಾಕಾಗಿ ಹೋಗದ. ಮುಂದಿನ 7 ಜನ್ಮ ಹೆಂಗ್ ತೆಗಿತಿ? ಅದಕ್ಕೆ ದಾರ ಹುಡುಕಾಡಿ ಕಟ್ ಮಾಡೋಕ್ ಬಂದಿನಿ. ನಿಮ್ದೇ ಕಟ್ ಮಾಡೋ, ಮತ್ತೆ ಬೇರೆ ಕಟ್ ಮಾಡಂಗಿದಿ? ಇಲ್ಲ ದೋಸ್ತ, ನನ್ ಖುಷಿ ನಾನ್ ನೋಡ್ಕೋತೀನಿ, ಬೇರೆಯವ್ರಿಗೆ ಯಾಕೆ ಖುಷಿ ಮಾಡ್ಲಿ? ನನ್ ದಾರಾನೇ ಕಟ್ ಮಾಡೋತೀನಿ. ಏನ್ ಹೇಳಿ ಡಾಕ್ಟ್ರೇ, ನನ್ಗೆ ಯಾಕೋ ತುಂಬಾ ಬೇಗ ಕೋಪ ಬರೋದು. ಹೌದಾ? ಯಾಕೆ ಮತ್ತದೇ ಕ್ವಶನ್ ಕೇಳ್ತೀರಾ? ಏನೋ ತಲೆನೋವು ತಲೆನೋವು ಇದೆ ಅಂತಲ್ಲ, ಹೆಂಗಿದೆ ಅಂತ ಕೇಳ್ದೆ. ನಂಗೆ ತಲೆನೋವಲ್ಲ ಇರೋದು, ಗಂಟಲ್ ನೋವು. ಓ, ಇಸಕ್ ಬಿಡ್ಲಾ? ವಿಕ್ಸ್ ಕೊಡ್ಲಾ ಅಂತ ಕೇಳ್ದೆ. ವಿಕ್ಸ್ ತಗೊಂಬ. ಯಾರಿಲ್ಲ, ನಿಮ್ಮ ಅಪ್ಪನ ಫೋನ್ ಮಾಡಿ ಕುಡ್ತಾರ ಕೇಳಿ. ಬೇಡ ನೋಡು, ಈ ನಂಬರಿಂದ ನಮ್ಮ ಅಪ್ಪಂಗೆ ಕಾಲ್ ಮಾಡ್ಬೇಡ. ಯಾಕೆ? ಏನಾಗುತ್ತೆ ಫೋನ್ ಮಾಡಿದ್ರೆ? ಯಾಕಂದ್ರೆ ಯಾರೋ ಆಂಟಿ ಫೋನ್ ಮಾಡ್ಬಿಟ್ರು ಅಂತ ಪದೇ ಫೋನ್ ಮಾಡ್ತಾನೆ ಇರ್ತಾರೆ. ಟಾರ್ಗೆಟ್ ಕೊಟ್ಬಿಡ್ತಾರೆ. ಪರವಾಗಿಲ್ವಾ? ಕಿಡ್ನಾಪ್ ಮಾಡಿರೋದು ನಾನು ನಿಮ್ಮನ್ನ, ನೀವು ನನ್ನ ಕಿಡ್ನಾಪ್ ಮಾಡಿಲ್ಲ. ಭಯ ಇರ್ಲಿ. ಆಯ್ತು ಆಂಟಿ, ಭಯ ಪಡ್ತಿ. ಭಯ ಅಂತೆ, ಆಯ್ತು ಆಂಟಿ, ಭಯ ಬರ್ತೀವಿ. ಫೋನ್ ಮಾಡು. ಮಸ್ತ್ ಮಲೈಕಾ, ಮಸ್ತ್ ಮಲೈಕಾ, ಮಸ್ತ್ ಮಲೈಕಾ. ಏನ್ ತಮಾಷೆ ಮಾಡ್ತಾ ಇದ್ದೀರಾ ನೀವು? ತಮಾಷೆ ಮಾಡ್ತಾ ಇಲ್ಲ, ರೀಲ್ಸ್ ಮಾಡ್ತಾ ಇದ್ದೀವಿ. ನೀವು ಬರ್ತೀರಾ? ನಿಮ್ಮನ್ನ ಎತ್ತಾಕೊಂಡ್ ಬಂದಿರೋದು ರೀಲ್ಸ್ ಮಾಡಕ್ಕಲ್ಲ, ದುಡ್ಡು ಮಾಡಕ್ಕೆ. ಫೋನ್ ಮಾಡ್ಕೊಡ ಇಲ್ಲಿ. ಹಲೋ, ಮಕ್ಳು ಬೇಕೋ ಬೇಡವಾ? ಮೇಡಮ್, ಈಗ ಡ್ಯೂಟಿ ಮೇಲೆ ಇದ್ದೀನಿ, ಆಮೇಲೆ ಬೇಕಾದ್ರೆ ಟ್ರೈ ಮಾಡ್ಬೋದು ಮೇಡಮ್. ಮಕ್ಳು ಬೇಕಂದ್ರೆ ನಿನ್ ಮಕ್ಳು ಬೇಕೋ ಬೇಡವಾ ಅಂತ ಕೇಳಿದ್ದು, ನನಗ್ ಮಕ್ಳು ಕೊಡು ಅಂತಲ್ಲ. ನನ್ ಮಕ್ಳ ಬೇಕು, ನನ್ ಮಕ್ಳು ಬೇಡ ಅಂತಾರ? ನಾನೆಲ್ಲೋ ನಿಮಗೆ ಮಕ್ಕಳ ಬೇಕೇನೋ, ಅದಕ್ಕೆ ನನ್ನ ಕೇಳ್ತಿದ್ದೀರೇನೋ. ಅಯ್ಯೋ ಗುಬಾಲ್ಡ್, ನಾನು ನಿನ್ ಮಕ್ಳು ಕಿಡ್ನಾಪ್ ಮಾಡಿರೋ ಬಗ್ಗೆ ಮಾತಾಡ್ತಿರೋದು, ರೊಮ್ಯಾನ್ಸ್ ವಿಚಾರ ಅಲ್ಲ. ನನ್ನ ಮಕ್ಳು ಕಿಡ್ನಾಪ್ ಮಾಡಿದ್ದೀರಾ? ಏನಕ್ಕೆ ಮೇಡಮ್ ಕಿಡ್ನಾಪ್ ಮಾಡಕ್ ಹೋಗಿದ್ದು? ದುಡ್ಡುಗೋಸ್ಕರ ಕಣೋ. ಮೇಡಮ್ ನಿಮಗೆ ಜೀವನ ಮಾಡೋದಕ್ಕೆ ಕಣೋ. ಜೀವನ ಮಾಡಕ? ಜೀವನ ಕೊಡ್ತೀನಿ ಬನ್ನಿ, ನಾನು ಕಾಲಿದ್ದೀನಿ. ಆಂಟಿ ಹುಷಾಗ್ಬಿಟ್ಟಾರೆ. ನಾವ್ ಅವಾಗ್ಲೇ ಹೇಳ್ತಿದ್ದಾನೆ ನಮ್ಮ ಅಪ್ಪ ಫೋನ್ ಮಾಡ್ಬೇಡ ಅಂತ. ನೋಡು, ಮೋಸ ಮಾಡ್ಬಾರ್ದು. ನನ್ ಮಕ್ಕಳನ್ನ ಕರ್ಕೊಂಡು ಈಗ್ಲೇ ಬರ್ತಾ ಇದ್ದೀನಿ. ಬಂದೆ, ಮಕ್ಕಳನ್ನ ಕರ್ಕೊಂಡು ಬರ್ತೀನಿ. ನಿಮ್ಮ ಅಪ್ಪ ನನ್ನ ನಿಮ್ಗೆ ಚಿಕ್ಕಮ್ಮನ್ ಮಾಡ್ತಾರೆ. ಬಂದ ಹೋಗೋಣ. ಬದುಕು ಚಂದ ಅಮರಾನ ದೊರಕ ದೊರ ನಿಲಗೆ
ನಿನ್ನಿಂದಲೇ ನನಗೆ ಇಷ್ಟ ಕಣೆ I love you